ಹಾಯ್ ಹಲೋ ಗುಡ್ ಮಾರ್ನಿಂಗ್. ಡೇ 2 ಆಫ್ ತಿರುಪತಿ. ಇವತ್ತು ಡೇ 2. ಏನಿಲ್ಲ, ನಮ್ಮದು ದರ್ಶನ ಎಲ್ಲ ಆಯಿತು. ಬಟ್ ಮಮ್ಮಿ ಅವ್ರದ್ದು ಇನ್ನೂ ದರ್ಶನ ಆಗಿಲ್ಲ. ಇವತ್ತಾಗುತ್ತೆ ಅಂತ ಹೇಳಿದ್ದಾರೆ. ನೋಡಬೇಕು ಎಷ್ಟು ಗಂಟೆಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ತಿರುಪತಿಯಲ್ಲಿ ಎಷ್ಟು ಕ್ರೌಡ್ ಇದ್ದಾರೆ ಅಂತಂದರೆ, ಆಲ್ವೇಸ್ ಕ್ರೌಡ್ ಇರ್ತಾರೆ. ಇವಾಗಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇದ್ದಾರೆ. ಎಲ್ಲಿ ನೋಡಿ ಫುಲ್ ಜಿಗ 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 ಅಂತ ಇರ್ತಾರೆ. ಅಷ್ಟೊಂದು ಕ್ರೌಡ್ ಇದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ಈ ಮಂತಲ್ಲಿ ಏನು ಅಂತ ಗೊತ್ತಿಲ್ಲ. ಬಟ್ ತುಂಬ ಜನ ಹೇಳ್ತಾ ಇರೋದು ಸಿಕ್ಕಾಪಟ್ಟೆ ಕ್ರೌಡ್ ಇದ್ದಾರೆ. ಫೆಬ್ರವರಿಲಿ ಹೋಗಿರೋರು, ಮಾರ್ಚಲ್ಲಿ ಹೋಗಿರೋರು ಎಲ್ಲರೂ ಹೇಳಿದ್ದಾರೆ. ಅವರು ಹೋದಾಗೆಲ್ಲ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. 24 ಅವರ್ಸ್ 48 ಅವರ್ಸು ಲಾಕ್ ಮಾಡಿ ಆಮೇಲೆ ದರ್ಶನ ಮಾಡಿರೋದು ಅಂತ ಹೇಳಿದ್ದಾರೆ. ಬಟ್ ಇವಾಗ್ಲೂ ತುಂಬ ಕ್ರೌಡ್ ಇದ್ದಾರೆ. ನಮಗೆ ಹೆಂಗೋ ಪರಮ್ ಇದ್ದಿದ್ದರಿಂದ ವಿತಿನ್ 2 ಅವರ್ಸಲ್ಲೇ ದರ್ಶನ ಆಯಿತು ಅಂತ ಹೇಳಿದೆ ಅಲ್ವಾ. ಸೊ ಇವತ್ತು ಡೇ 2 ಆಗಿರೋದ್ರಿಂದ ಇಲ್ಲೇ ತಿರುಮಲದಲ್ಲೇ ಅಕ್ಕಪಕ್ಕ ಇರೋ ವಿಸಿಟ್ ಮಾಡೋಣ ಟೆಂಪಲ್ಸ್ನ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಎಲ್ಲಿಗೆ ಹೋಗ್ತೀವಂತ. ಆ್ಯಂಡ್ ಈ ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ. ಸೊ ನಾವು 3 ಜನ ರೆಡಿಯಾಗಿ ನಿಂತಿದ್ದೀವಿ. ಸುನೀಲ್ ಇಲ್ಲೇ ರೆಡಿ ಆಗ್ತಾ ಇದ್ದಾರೆ. ಕೀ ಲಾಕ್ ಮಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಪರಮ್ ಹಾಯ್ ಹಾಯ್ ಹಲೋ. ಇಲ್ಲಿ ಪರಮ್ ಓಯ್ ಹಾಯ್ ಹಾಯ್ ಪರಮ್. ಮೊಟ್ಟೆ ಬಾಸ್. ಆ್ಯಂಡ್ ಇವಾಗ ನಾವು ರೂಮಿಂದ ಹೊರಗಡೆ ಬಂದ್ವಿ. ಇಲ್ಲಿ ನಾಮ ಹಾಕ್ಸೋಣ ಅಂತ ಅಂದ್ಬಿಟ್ಟು ಹಾಕ್ಸ್ತಾ ಇದ್ವಿ. ತಿಮ್ಮಪ್ಪನ ದರ್ಶನ ಮಾಡ್ತಾ ಇದೀವಿ ಅಂತಂದರೆ ನಾಮ ಇರಲಿಲ್ಲ ಅಂದರೆ ಹೆಂಗೆ ಅಲ್ವಾ. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತಲ್ಲ ನಾಮ ಹಾಕ್ಸೋದು ಅಂತಂದರೆ. ಸೊ ಪಾಪುಗೆ ಹಾಕ್ಸಿದ್ವಿ. ಆ್ಯಂಡ್ ಸುನೀಲ್ ಹಾಕ್ಸ್ಕೊತಾ ಇದ್ದಾರೆ. ಇನ್ನು ಬುಜ್ಜಿಗೆ ಮತ್ತು ನನಗೆ. ಇವಾಗ ನಾವು ಹೊರಡ್ತಾ ಇದ್ವಿ ಇಲ್ಲೇ ಅಕ್ಕಪಕ್ಕ ಇರೋ ದೇವಸ್ಥಾನಕ್ಕೆ. ವೇಣುಗೋಪಾಲ್ ಟೆಂಪಲ್, ಆಕಾಶ ಗಂಗಾ, ಪಾಪನೇಶಂ, ಜಪಾಲಿ, ಪಾಪ ವಿನಾಶಮ ಮತ್ತು ಜಪಾಲಿನ. ಓಕೆ, ಇವಾಗ 4 ದೇವಸ್ಥಾನ ನೋಡ್ಕೊಂಡು ಬರೋಣ ಅಂತ. ಇದೆಲ್ಲ ಮೇಲೆ ಇರೋದಾ? ಮೇಲೆ ಇರೋದು 6 ದೇವಸ್ಥಾನ. 3 ದೇವಸ್ಥಾನ ಶ್ರೀಕೃಷ್ಣ ಲೈನ್ ಫುಲ್ ಆಯ್ತು. ಓಕೆ, ಅದು ಕ್ಲೋಸ್ ಮಾಡಿ. ಹೌದು, ಇವಾಗ 4 ದೇವಸ್ಥಾನ ತೋರಿಸ್ತೀರಾ? ಬನ್ನಿ. ಪರಮ್ ಹೆಂಗೆ ಕೂತಿದ್ದಾನೆ ನೋಡಿ. ಬುಜ್ಜಿ ಫ್ರಂಟಲ್ಲಿ ಕೂತಿದ್ದಾನೆ. ಆ್ಯಂಡ್ ನಮ್ಮ ಪರಮ್ ಹೆಂಗೆ ಆಟಾಡ್ತಾ ಇದ್ದಾನೆ ಅಂತ ನೋಡಿ. ಸಮ್ಟೈಮ್ಸ್ ಅವ್ನು ತುಂಬಾ ಖುಷಿಯಾಗಿದ್ದ, ಹೊಟ್ಟೆ ಎಲ್ಲ ತುಂಬಿತ್ತು ಅಂತಂದರೆ ಈ ಥರ ಆಟಾಡ್ತಾನೆ. ಅವನಿಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ, ಹೊಟ್ಟೆ ತುಂಬಿಲ್ಲ, ಅವನಿಗೆ ಕಂಫರ್ಟೇಬಲ್ ಇಲ್ಲ ಅಂತಂದರೆ ಅವ್ನು ಈ ಥರ ಕೂತ್ಕೊಳ್ಳೋದೇ ಇಲ್ಲ. ಸೊ ಶಿವಾರಿ ಪಾದಗಳು ಅಂದರೆ ತಿಮ್ಮಪ್ಪನ ಪಾದಗಳನ್ನ ನೋಡೋಕೆ. ಸೊ ಇಲ್ಲಿ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ನಮ್ಮ ಅದೃಷ್ಟಕ್ಕೆ ಓಪನ್ ಆಗಿದೆ. ಬಾ ಖುಷ್. ಎಷ್ಟು ರಶ್ ಇದೆ ನೋಡಿ. ಈ ಕಡೆ ಬನ್ನಿ, ಈ ಕಡೆ ಬಾ ಖುಷ್. ಎಷ್ಟು ರಶ್ ಇದೆ ಅಂತಂದರೆ ನೋಡಿ. ಅದೇ ನಾವು ಈ ಪ್ಲೇಸ್ ಎಲ್ಲ ನೋಡೇ ಇಲ್ಲ. ಎಷ್ಟೊಂದು ಸಲ ತಿರುಪತಿಗೆ ಬಂದಿದ್ರು ಫಾರ್ ದಿ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ತೊಗೊಳ್ಳಿ ಪಾಪುನ, ಮಲಗಿದ್ದಾನೆ, ಮಲಗಿಸ್ಕೊಳ್ಳಿ. ಗೊತ್ತಾಯ್ತಮ್ಮ, ಬಾ ಕೈ ಹಿಡ್ಕೊಂಡು ಇಲ್ಲಲ್ಲ. ಸಿಕ್ಲೋಡ್ ಕಮನ್ ಸುನಿ ಬಾ. ಅಲ್ಲಿ ಹೋಗ್ಬೇಕಂದ್ರೆ ಇಲ್ಲಿರೋ ಕ್ರೌಡು ಮುಗಿಬೇಕು ಸುನಿ. ಎಷ್ಟು ಜನ ಇದ್ದಾರೆ, ಅದನ್ನೇ ತುಂಬ ಜನ ಇದ್ದಾರೆ. ಎಲ್ಲ ಫುಲ್ ಫಾರೆಸ್ಟ್ ಥರ. ಅಲ್ಲಿಂದ ಹೊರಗೆ ಬಂದ್ವಿ. ಆ್ಯಂಡ್ ಇಲ್ಲಿ ಏನಪ್ಪ ಫೇಮಸ್ ಅಂತ ಅಂದರೆ ಬೆಟ್ಟದಲ್ಲಿ ಫ್ರೆಶ್ ಜ್ಯೂಸನ್ನ ಮಾಡಿಕೊಡ್ತಾರೆ. ನೋ ಶುಗರ್, ನೋ ಐಸ್, ನೋ ಮಿಲ್ಕ್, ಏನೂ ಇರಲ್ಲ. ಸೊ ಫ್ರೆಶ್ ಆಗಿ ನಮ್ಮ ಮುಂದೆನೇ ಮಾಡಿಕೊಡ್ತಾರೆ. ಅದು ಒಂಥರ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು. ಹೆವಿ ಬಿಸಿಲಿರೋದ್ರಿಂದ ಸ್ವಲ್ಪ ಬಾಡಿ ಹೈಡ್ರೇಷನ್ ಆಗಲಿ ಅಂತ ಅಂದ್ಬಿಟ್ಟು ಎಲ್ಲರೂ ಜ್ಯೂಸ್ ಕುಡಿತಾ ಇದ್ವಿ. ತುಂಬಾ ಚೆನ್ನಾಗಿತ್ತು ಮೋಸಂಬಿ ಜ್ಯೂಸು. ಆ್ಯಂಡ್ 50 ರೂಪೀಸ್ 1 ಗ್ಲಾಸ್ ಇರುತ್ತೆ. ಬಟ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಹೆಲ್ತಿ ಕೂಡ ಅಲ್ವಾ. ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಲ್ಲ, ಆ್ಯಂಡ್ ಬಿಸಿಲು ಕೂಡ ಇದೆ ಅಂತ ಅಂದ್ಬಿಟ್ಟು ಇಲ್ಲೇ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಜ್ಯೂಸ್ ಕುಡಿತಾ ಇದ್ವಿ. ತುಂಬ ಜನದ ಕ್ವೆಶನ್ ಏನಪ್ಪ ಅಂತಂದರೆ, ತಿರುಪತಿಗೆ ಮಕ್ಕಳು ಕರ್ಕೊಂಡು ಹೋಗ್ಬೋದಾ, ವಯಸ್ಸಾದವ್ರನ್ನ ಕರ್ಕೊಂಡು ಹೋಗ್ಬೋದಾ, ಕ್ರೌಡ್ ಹೆಂಗಿದೆ,
ಎಷ್ಟು ಗಂಟೆಗೆ ದರ್ಶನ ಆಗುತ್ತೆ. ಸೊ ಅದೆಲ್ಲ ಡಿಪೆಂಡ್ಸ್, ಜನ ದರ್ಶನ ಮಾಡೋದಕ್ಕೆ ಎಷ್ಟು ಜನ ಬರ್ತಾ ಇದ್ದಾರೆ, ಸೊ ಕ್ರೌಡ್ ಹೆಂಗಿದೆ ಅದ್ರ ಮೇಲೆ ದರ್ಶನ ಎಷ್ಟು ಗಂಟೆಗೆ ಆಗುತ್ತೆ ಅಂತ ಡಿಪೆಂಡ್ಸ್ ಆಗುತ್ತೆ. ವೀಕೆಂಡಲ್ಲಂತೂ ಹೋದ್ರಿ ಅಂತಂದರೆ ಸಿಕ್ಕಾಪಟ್ಟೆ ಟೈಮ್ ಆಗುತ್ತೆ ಸೀರಿಯಸ್ಲಿ. ಇನ್ನು ನಾರ್ಮಲ್ ಡೇಸಲ್ಲಿ ಹೋದ್ರಿ ಅಂತಂದರೆ ನಿಮಗೆ ವಿತಿನ್ 24 hours ಒಳಗಡೆ ದರ್ಶನ ಆಗುತ್ತೆ. ಇನ್ನು ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ಕರ್ಕೋಗ್ತಿದ್ದೀರ ಅಂತಂದರೆ 1 ವರ್ಷದ ಒಳಗಡೆ ಇದ್ದರೆ ವಿತಿನ್ 2 hours ಅವ್ರಿಗೆ ದರ್ಶನ ಆಗುತ್ತೆ. ಅದನ್ನು ನೋಡ್ಕೊಳ್ಳಿ. ಇನ್ನು ಸ್ವಲ್ಪ ದೊಡ್ಡ ಮಕ್ಕಳನ್ನ ಕರ್ಕೋಗ್ತಿದ್ದೀರ ಅಂತಂದರೆ 24 hours ವೆಯ್ಟ್ ಮಾಡಲೇಬೇಕು. ಇಲ್ಲ ಅಂತಂದರೆ ನೀವೇನಾದರೂ ಅಡ್ವಾನ್ಸ್ ಬುಕ್ ಮಾಡ್ಕೊಂಡ್ರಿ 3 months ಮುಂಚೆನೇ ಅಂತಂದರೆ 5 to 6 hours ದರ್ಶನ ಆಗುತ್ತೆ. ಒನ್ಸ್ ನೀವು ಕ್ರಾಸ್ ಚೆಕ್ನ ಮಾಡಿಕೊಂಡು ಆಮೇಲೆ ಹೋಗಿ, ಬಿಕಾಸ್ ಮಕ್ಕಳೆಲ್ಲ ಇರ್ತಾರೆ, ವಯಸ್ಸಾದವರೆಲ್ಲ ಇರ್ತಾರೆ ಅಂತಂದರೆ ಸುಮ್ಮನೆ ರಿಸ್ಕ್ ತೊಗೊಳ್ಳೋ ನೆಸೆಸಿಟಿ ಇರೋದಿಲ್ಲ. ಮಿನಿಮಮ್ ನೀವು ಹಾಗೆ ಹೋದ್ರಿ ಅಂತಂದರೆ ಟಿಕೆಟ್ ಏನು ತೊಗೊಳ್ದೆ ನಾರ್ಮಲ್ ಆಗಿ ಹೋಗ್ತಾ ಇದ್ದೀರ ದರ್ಶನಕ್ಕೆ ಅಂತಂದರೆ ಮಿನಿಮಮ್ 24 hours ಆದರೂ ವೆಯ್ಟ್ ಮಾಡಬೇಕು. ಸೊ ಅಲ್ಲಿಂದ ಬಂದು ಸ್ವಲ್ಪ ಚಾಟ್ಸ್ನ ತಿಂತಾಯಿದ್ವಿ. ಒಂದು ಟೆಂಪಲ್ಗೂ ವಿಸಿಟ್ ಮಾಡ್ತಾ ಅಲ್ಲಿ ಚಾಟ್ಸ್ ಎಲ್ಲ ಇರುತ್ತೆ ಅಲ್ವಾ, ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಕಾರ್ನ್ ಮತ್ತು ಶೇಂಗಾ ಏನು ಅದು ಬೇಯಿಸಿ ಸ್ವಲ್ಪ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ. ಅದು ಒಂಥರ ಚಾಟ್ಸ್ ತುಂಬಾ ಚೆನ್ನಾಗಿತ್ತು ಮತ್ತು ಹೆಲ್ತಿಗೆ ಕೂಡ ಒಳ್ಳೆಯದಲ್ವ. ನಾವು 3 ಜನ ಕೂತ್ಕೊಂಡು ತಿಂತಾಯಿದ್ವಿ. ಪರಮ್ಗೆ ಸ್ವಲ್ಪ ಫ್ರೂಟ್ಸು, ಸ್ನ್ಯಾಕ್ಸು ಮತ್ತು ನೀರನ್ನ ಬಂದುಬಿಟ್ಟು ನಮ್ಮ ಮನೆಯಿಂದನೇ ಒಂದು 3 bottles, ಒಂದು ದೊಡ್ಡ ಫ್ಲಾಸ್ಕು, 2 ಚಿಕ್ಕ ಫ್ಲಾಸ್ಕಲ್ಲಿ ತೊಗೊಂಡೋಗಿದ್ವಿ ಪರಮ್ಗೆ ಅಂತಲೇ. ಏನಕ್ಕಪ್ಪ ಅಂತಂದರೆ ಮಕ್ಳಿಗೆ ಸ್ವಲ್ಪ ವಾಟರ್ ಅಡ್ಜಸ್ಟ್ ಆಗೋಲ್ಲ ಅಲ್ವಾ ಅಂದ್ಬಿಟ್ಟು, ಸೊ ಅದನ್ನೇ ಅವನ್ನ ಕ್ಯಾರಿ ಮಾಡಿದ್ದೆ. ಸೊ ಅದನ್ನೇ ಕುಡಿಸ್ತಾ ಇದ್ದೆ. ಅವನಿಗೆ ಇಷ್ಟ ಆಗಿರೋ ಸ್ನ್ಯಾಕ್ಸ್ಗಳನ್ನ ಕೂಡ ತೊಗೊಂಡೋಗಿದ್ವಿ. ಅದು ತುಂಬಾ ಹೆಲ್ಪ್ ಆಯಿತು. ನೆಕ್ಸ್ಟ್ ಪಾದದಿಂದ ಬರ್ತಾ ಇಲ್ಲೊಂದು ಬ್ಯೂಟಿಫುಲ್ ಪ್ಲೇಸ್ ಸಿಗುತ್ತೆ. ಇದು ಟೆಂಪಲ್ಲ 2 ದೇವರು ಇದ್ದಾರೆ ಅಂತ ಅಂದರು. ಬಟ್ ಒಂಥರ ಚೆನ್ನಾಗಿದೆ. ಪಾರ್ಕ್ಸ್ ಇದೆ. ಕಾಲು ಸುಡಲ್ಲ ಮಗನೆ. ಇಲ್ಲಿ ಹೆಂಗೆ ಓಡ್ತಾ ಇದೆ ನೋಡಿ ನಾವಿಲ್ಲಿ. ಪರಮ್ ಖುಷ್ ಒಂದೇನಾ? ಅಲ್ಲೂ ಇದೆ ಸುನಿ ಒಳಗಡೆ ನೋಡಿ, ಅದೊಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ. ಸೊ ನವಿಲ್ನ ಈಗ ಫಸ್ಟ್ ಒನ್ ಏನು ತೋರಿಸ್ತೆ ಆ ಥರ ಅದು, ಬಟ್ ಕಲರ್ ಚೇಂಜ್ ಇದೆ ಅಲ್ಲ. ಅಲ್ಲಿ ಒಂದಿದೆ, ಅಲ್ಲಿ ಅದು ಬರ್ತಾ ಇಲ್ಲ. ಅದು ಇಲ್ಲಿ ಒಂದು ಮಾತ್ರ ಬರ್ತಾ ಇದೆ. ಬಾ ಖುಷ್ ಬಾ. ಒಂದೆರಡೇನೋ ಇದೆ ಅಂದರೆ ಇಲ್ಲಿ ಕೋಳಿಗಳಿದೆ, ನವಿಲಿದೆ. ಈ ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ ಅಂತ ಅಂದರೆ ಏನೋ ಡಿಫ್ರೆಂಟ್ ಆಗಿದೆ. ಇಲ್ಲೇನಿದೆ? ಗ್ಲಾಸ್ ಹೌಸ್ ಥರ ಇದೆ. ಖುಷ್ ಬಾ ಮೇಲೆ. ಓ ಇಲ್ಲಿ ದೇವಸ್ಥಾನ ಇದೆ ಅನ್ಸುತ್ತೆ. ಮೇಲೆ ಬಾ. ಅವ್ರೇನು ಮಾಡಲ್ಲ, ಡೋಂಟ್ ವರಿ. ಹೌದಾ? ಅಬ್ಬಾ ನೋಡಿ ಕಲ್ಲು ಹೆಂಗೆ ನಿಂತಿದೆ ಅಂತ. ಇದು ದೇವರು ಹೊಡ್ಕೊಂಡು ಬಂದಿರೋದ ಈ ಜಾಗಕ್ಕೆ. ಖುಷ್ ಬಾ ಮನೆ. ಏನೋಪ್ಪ ನೋಡೋದ್ರೇ ಏನೋ ಒಂಥರ ಮೈ ಜುಮ್ ಅನ್ನೋ ಥರನೇ ಅನಿಸುತ್ತೆ ಇಲ್ಲಿ ಕಲ್ಲುಗಳೆಲ್ಲ ನೋಡಿದ್ರೆ. ಇಲ್ಲೊಂದು ಇಲ್ಲಿ ಕೆರೆ, ನದಿ ಎಲ್ಲ ಇದೆ ಅಲ್ವಾ. ನಾವು ಎಷ್ಟೇ ಬೆಟ್ಟದ ಮೇಲೆ ಬಂದಿದ್ರು ಬೆಟ್ಟದ ಮೇಲೆ ಬೆಟ್ಟ ಕಾಣಿಸ್ತಾನೆ ಇದೆ. ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಬಂದ್ವಿ. ಅಂದರೆ ಇಲ್ಲಿ ಅಷ್ಟು ರಶ್ ಇಲ್ಲ, ಬರ್ತಾ ಇದ್ದಾರೆ ಇವಾಗ. ನಾವು ಬೆಳಿಗ್ಗೆ ಒಂದು 10ಗೆಲ್ಲ ರೂಮ್ ಬಿಟ್ಟಿದ್ರಿಂದ ಸ್ವಲ್ಪ ಯೂಸ್ ಆಯಿತು. ಇಲ್ಲ ಅಂತಂದರೆ ರಶಲ್ಲಿ ಸಿಗಾಕೋಬೇಕಿತ್ತು. ಆ್ಯಂಡ್ ಎಷ್ಟು ಬಿಸಿಲಿದೆ ಅಂತೀರಾ, ಸಿಕ್ಕಾಪಟ್ಟೆ ಬಿಸಿಲು. ಪಾಪ ಆ ಕಡೆಯಿಂದ ಬರುತ್ತೆ. ಬಾ ಬಾ. ಹೌದಾ? ಸೊ ನಮ್ಮ ಮನೆ ದೇವ್ರು ತಿಮ್ಮಪ್ಪ ಆಗಿರೋದ್ರಿಂದ ತಿಮ್ಮಪ್ಪಂದು ವಿಗ್ರಹ ಇಲ್ಲ ಫೋಟೋ ಏನಾದರೂ ನೋಡೋಣ ಅಂತ ಬಂದಿದ್ದೀವಿ. ಚಿಕ್ಕ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವುದು ಅಂತ ಏನೋ ಡಿಸೈಡ್ ಮಾಡಿಲ್ಲ. ತುಂಬಾ ಇದೆ ನೋಡ್ತೀವಂತಂದರೆ ಸಿಕ್ಕಾಪಟ್ಟೆ. ಇಲ್ಲಿ ಶಿವಲಿಂಗ ಆಗಿರ್ಬೋದು, ಇಶಾ ಫೌಂಡೇಶನ್ ಇದು ಎಲ್ಲನೂ ಇದೆ. ಡೈರೆಕ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಪ್ರಸಾದ ಸ್ವೀಕಾರ ಮಾಡೋಣ ಅಂತ ಬಂದ್ವಿ. ಅಂದರೆ ಮಧ್ಯಾಹ್ನ ಕೂಡ ಆಗಿತ್ತಲ್ಲ. ಸೊ ಪ್ರಸಾದ ಅಂತೂ ಮಾರ್ನಿಂಗ್ ಟು ನೈಟ್ವರೆಗೂ ನಡೀತಾನೆ ಇರುತ್ತೆ. ಆ್ಯಂಡ್ ರಶ್ ನೋಡಬೇಕು ನೀವು, ಸಿಕ್ಕಾಪಟ್ಟೆ ರಶ್ ಇದ್ರು. ಮಮ್ಮಿಯವರು 1/2 hour ಮುಂಚೆ ಅವರು ದರ್ಶನ ಮುಗಿಸ್ಕೊಂಡು ಬಂದರು. ಬಟ್ ನಮಗೆ ಸಿಕ್ಕಾಪಟ್ಟೆ ರಶ್ ಇತ್ತು. 24 hours ಅವ್ರಿಗೆ ಕರೆಕ್ಟಾಗಿ ದರ್ಶನ ಆಯಿತು. ಇವಾಗ
9:30 ಟ್ರೈನ್ಗೆ ಓಡ್ತಾ ಇದ್ದೀವಿ. ಇವತ್ತು ಒಂದು ರಿಸರ್ವೇಷನ್ ಮಾಡಿದ್ವಿ ಮತ್ತು ನಾಳೆ ಮಾರ್ನಿಂಗ್ ಒಂದು ಮಾಡಿದ್ವಿ, ಅರ್ಲಿ ಮಾರ್ನಿಂಗು. ಸೊ ಬಿಡು ಹಂಗೆಲ್ಲ ಮಾಡಬಾರ್ದಮ್ಮು. ಸೊ ಇವತ್ತೇ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಇವಾಗ ಆಲ್ರೆಡಿ 5:45 ಆಗಿದೆ. ಸೊ ಇನ್ನು 1 ಅವರಲ್ಲಿ ರೀಚ್ ಆಗ್ತೀವಿ ನಾವು ರೈಲ್ವೆ ಸ್ಟೇಷನ್ನ. ಇವಾಗ ನಾವು ನಾವೇನು ನೈಟ್ ಬುಕ್ ಮಾಡಿದ್ವಲ್ಲ 9:30 ಟ್ರೈನ್ಗೆ, ಅಲ್ಲಿಗೆ ಹೋಗೋಣ ಅದೇ ಟ್ರೈನಲ್ಲಿ ಅಂತ ಅಂದ್ಬಿಟ್ಟು ಇವಾಗ ಚೆಕ್ಔಟ್ ಆಗ್ತಾ ಇದ್ದೀವಿ. ಇವಾಗ ಕ್ರೌಡ್ ನೋಡ್ಬೇಕು ನೀವು, ಹೆವಿ ಕ್ರೌಡ್ ಇದೆ. ಸೊ ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಆ್ಯಂಡ್ ದರ್ಶನ ಕೂಡ ಮಿನಿಮಮ್ 30 ಅವರ್ಸ್ ಆಗ್ಬೋದು ಅಂತ ಅನಿಸುತ್ತೆ. ಸೊ ಹಾಗೆ ಹೊರಡೋಕ್ಕೂ ಮುಂಚೆ ನಾಮನ ಹಾಕ್ಸ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಕಂಪ್ಲೀಟ್ಲಿ ಎಲ್ಲರೂ ನಾಮನ ಹಾಕ್ಸ್ಕೊತಾ ಇದ್ವಿ. ಏನೋ ಒಂಥರ ಆ ವೈಬೇ ಬೇರೆ, ನಾಮ ಹಾಕ್ಸೋ ವೈಬೇ ಬೇರೆ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಅದು ಒಂಥರ ಬ್ಲೆಸ್ಸಿಂಗ್ ಫೀಲು, ಏನೋ ಒಂಥರ ತುಂಬಾ ಖುಷಿ ಅಂತ ಅನಿಸುತ್ತೆ. ನಮ್ಮ ಪರಮ್ಗೆ, ನನಗೆ, ನಮ್ಮ ತಾತನಿಗೆ, ನಮ್ಮ ದೊಡ್ಡಮ್ಮ ಎಲ್ಲರೂ ಹಾಕ್ಸ್ಕೊಂಡ್ರು. ಸುನಿಲ್ ಮತ್ತು ಬುಜ್ಜಿ ಇಬ್ಬರೂ ಸ್ವಲ್ಪ ಮುಂದೆ ಹೋಗಿದ್ರು. ಸೊ ಹಾಗಾಗಿ ನಾವು ಹಾಕ್ಸ್ಕೊಂಡು ನೋಡಿ ತಿರುಪತಿಗೆ ಬಂದ್ವಿ ಅಂತಂದರೆ ನಾಮ ಮಿಸ್ ಇಲ್ಲ. ಅದು ನಾವು ಎಷ್ಟು ಸಲ ಹಾಕ್ಸಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಸೊ ಫ್ರೆಶ್ ಅಪ್ ಆದಾಗೆಲ್ಲ ಹೊರಗಡೆ ಬರ್ತಾ ಇದ್ವಲ್ಲ, ಅವಾಗೆಲ್ಲನೂ ಹಾಕ್ಸ್ಕೊಂಡ್ವಿ. ಆನ್ ದಿ ವೇ ಹಾಗೆ ಬರಬೇಕಾದ್ರೆ 6 ಆಗಿತ್ತು ಅನಿಸುತ್ತೆ, ಪ್ರಸಾದ ಕೊಡ್ತಾಯಿದ್ರು. ಸೊ ಪ್ರಸಾದ ತಿನ್ಕೊಂಡೇ ಹೋಗೋಣ. ದೇವ್ರ ಪ್ರಸಾದನ ಯಾವತ್ತೂ ಮಿಸ್ ಮಾಡ್ಕೋಬಾರ್ದು. ಅದರಲ್ಲೂ ತುಂಬಾ ಚೆನ್ನಾಗಿರುತ್ತೆ ದೇವ್ರ ಪ್ರಸಾದಲ್ಲಿ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮಗೆ. ಕಿಚಡಿನ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲ ತಿಂದ್ಕೊಂಡು ಆನ್ ದಿ ವೇ ಬರಬೇಕಾದ್ರೆ ಇಲ್ಲಿ ವಾಟರ್ ಫಿಲ್ ಮಾಡ್ಕೋಬೇಕು ಅಂತ ಸುನಿಲ್ ಸ್ಟಾಪ್ ಮಾಡಿದ್ರು. ಹಾಗೆ ಆಂಜನೇಯನ ದರ್ಶನ ಮಾಡಿಕೊಂಡು ಇವಾಗ ನಾವು ನಮ್ಮ ಮನೆ ಕಡೆ ಹೊರಡ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.